ಹಲೋ, ನಾನು ನಿಮ್ಮೆಲ್ಲರ ಪ್ರೀತಿಯ KS ನರೇಂದ್ರ ಬಾಬು, ಅಡ್ವೊಕೇಟ್ ಹಾಗೂ ಅಸ್ಟ್ರಾಲಜರ್. ನಾನು ಕಳೆದ ಬಾರಿ 7.5 ಶನಿ, ಪಂಚಮ ಶನಿ ಹಾಗೂ ಕುಜದೋಷ, ಪಿತೃದೋಷ, ಕಾಲಸರ್ಪಯೋಗ ಮೊದಲಾದ ವಿಷಯಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಅನೇಕರು ನನ್ನನ್ನು ವೈಯಕ್ತಿಕವಾಗಿ ಸಂಪರ್ಕಿಸಿ ಪಂಚಮ ಶನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಕೇಳಿದ್ರಿಂದ ಈ ಬಾರಿಯ ವಿಡಿಯೋನ ಪಂಚಮ ಶನಿ ಸಂಬಂಧಿಸಿ ಮಾಡ್ತಾ ಇದ್ದೀನಿ. ಬಹುಶಃ ಇದರಲ್ಲಿ ನೀವು ನಿರೀಕ್ಷಿಸಿದ ಮಾಹಿತಿಗಿಂತ ಹೆಚ್ಚಿನ ಮಾಹಿತಿ ನಿಮ್ಮನ್ನು ಈ ಮೂಲಕ ತಲುಪಿಸೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಇದು ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನನ್ನ ಈ ಪ್ರಯತ್ನನ ನೀವು ಪ್ರೋತ್ಸಾಹಿಸಬೇಕೆಂದರೆ ನನ್ನ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ನೆಂಟರಿಷ್ಟರಿಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ. ನಿಮ್ಮ ಈ ಪ್ರೋತ್ಸಾಹದಿಂದ ಇನ್ನ ಹೆಚ್ಚಿನ ವಿಷಯಗಳ ಬಗ್ಗೆ ಉತ್ತಮ ಸಂಶೋಧನೆ ಮಾಡಿ ಆ ಎಲ್ಲ ಮಾಹಿತಿನೂ ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಪ್ರಯತ್ನಿಸ್ತೀನಿ. ಈಗ ಪಂಚಮ ಶನಿ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಪಂಚಮ ಶನಿ ಅಂದ್ರೆ ಏನು ನೋಡಿ. ಪಂಚಮ ಶನಿ ಅಂದ್ರೆ ಜನ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಶನಿ ಸಂಚರಿಸುವ ಕಾಲವನ್ನು ಪಂಚಮ ಶನಿ ಅಂತ ಕರೀತಾರೆ. ಉದಾಹರಣೆ, ಜನ್ಮರಾಶಿ ವೃಶ್ಚಿಕ ಆಗಿದ್ದರೆ ಶನಿ ಮೀನದಲ್ಲಿ ಸಂಚರಿಸಿದಾಗ ಪಂಚಮ ಶನಿ ಅಂತ ಕರೀತಾರೆ. ಜನ್ಮರಾಶಿ ಕಟಕ ಆಗಿದ್ದರೆ ಶನಿ ವೃಷಭದಲ್ಲಿ ಸಂಚರಿಸಿದಾಗ ಪಂಚಮ ಶನಿ ಅಂತಾರೆ. ಶನಿ ಒಂದು ರಾಶಿಯಲ್ಲಿ ಸುಮಾರು 2.5 ವರ್ಷ ಕಾಲ ಇರ್ತಾನೆ. ಆದ್ದರಿಂದ ಪಂಚಮ ಶನಿಯ ಪರಿಣಾಮಗಳು ನಿಧಾನವಾಗಿ, ಆಳವಾಗಿ, ಕರ್ಮಫಲದ ರೀತಿಯಲ್ಲಿ ಕಾಣಿಸುತ್ತವೆ. ಪಂಚಮ ಶನಿ ಜಾತಕದಲ್ಲಿ ಹೇಗೆ ಕಾಣಿಸುತ್ತದೆ ಅಂದರೆ, ಗೋಚಾರದ ಆಧಾರದ ಮೇಲೆ ಈ ಪಂಚಮ ಶನಿ ಜಾತಕದಲ್ಲಿ ಗೋಚರಿಸುತ್ತೆ. ಜನ್ಮಚಂದ್ರನಿಂದ 5ನೇ ಮನೆಯಲ್ಲಿ ಶನಿ ಸಂಚರಿಸಿದಾಗ ಅದನ್ನ ಪಂಚಮ ಶನಿ ಅಂತ ಜಾತಕದ ಮೂಲಕ ಕಂಡುಕೊಳ್ಳಲಾಗುತ್ತೆ. ಆದ್ದರಿಂದ ಜಾತಕನ ನಾವು ಗಮನಿಸುವಾಗ ಶನಿ ಯಾವ ರಾಶಿಯಲ್ಲಿದ್ದಾನೆ, ಶನಿ ಯಾವ ನಕ್ಷತ್ರದಲ್ಲಿದ್ದಾನೆ, ಪಂಚಮ ಭಾವದ ಅಧಿಪತಿ ಹೇಗಿದ್ದಾನೆ, ಗುರು ದೃಷ್ಟಿ ಇದೆಯಾ, ರಾಹು ಕೇತು ಕುಜನ ಸಂಪರ್ಕ ಇದೆಯಾ, ದಶಾಭುಕ್ತಿ ಯಾವುದಿದೆ, ಮಕ್ಕಳ ಭಾವ ಅಂದ್ರೆ 5ನೇ ಮನ ದುರ್ಬಲವಾಗಿದೆಯಾ, ಇದನ್ನೆಲ್ಲ ನಾವು ಗಮನಿಸಬೇಕು. ಇದನ್ನು ಗಮನಿಸಿದಾಗಲೇ ಪಂಚಮ ಶನಿಯ ಒಂದು ಪ್ರಕೋಪಗಳು ವಿಕೋಪಗಳು ಹೇಗಿದೆ ಅಂತ ನಾವು ಒಂದು ನಿರ್ಧಾರ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಪಂಚಮ ಶನಿ ಹೇಗೆ ಪರಿಣಾಮ ಕೊಡುತ್ತೆ ಅಂದ್ರೆ, ಸಾಮಾನ್ಯ ಲಕ್ಷಣಗಳು, ಮನಸ್ಸಿನ ಒತ್ತಡ ಇರುತ್ತೆ, ಹೆಚ್ಚು ಯೋಚನೆ ಮಾಡ್ತಾ ಇರ್ತಾರೆ, ಮಕ್ಕಳ ಬಗ್ಗೆ ಚಿಂತೆ ಅನ್ನೋದು ಜಾಸ್ತಿ ಆಗ್ಬಿಟ್ಟಿರುತ್ತೆ, ಹಣ ಸಿಕ್ಕಿದ್ರೂ ಉಳಿಯೋದಿಲ್ಲ, ಹೆಸರು ಗೌರವದಲ್ಲಿ ತುಂಬಾ ಏರ್ಪೇರು. ಒಂದ್ಸರಿ ಗೌರವ ಹೆಸರು ಇರುತ್ತೆ, ಮತ್ತೆ ಇನ್ನೊಂದು ದಿವಸ ನೋಡಿದ್ರೆ ಅವನಿಗೆ ಹೆಸರು ಗೌರವಕ್ಕೆ ಧಕ್ಕೆ ಆಗಿರುತ್ತೆ. ಸಾಮಾನ್ಯವಾಗಿ ಪ್ರೇಮ ವೈಫಲ್ಯತೆ ಅನ್ನೋದು ಈ ಸಂದರ್ಭದಲ್ಲಿ ಕಂಡು ಬರುತ್ತೆ. ವಿದ್ಯಾಭ್ಯಾಸದಲ್ಲಿ ವಿಳಂಬ ಕಂಡು ಬರುತ್ತೆ. ಹೊಟ್ಟೆ, ನರ, ಬೆನ್ನಿನ ಸಮಸ್ಯೆಗಳು ಖಂಡಿತ ಕಾಣಿಸ್ಕೊಳ್ತವೆ. ಕೋರ್ಟ್ ಕೆಲಸಗಳಲ್ಲಿ, ಕೋರ್ಟ್ ಕೇಸುಗಳಲ್ಲಿ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ. ಸಾಲದ ಭಾರ ಇರುತ್ತೆ. ಏಕಾಂತ ಭಾವನೆ, ಇವರು ಸಾಮಾನ್ಯವಾಗಿ ಬೇರೆಯವ್ರ ಜೊತೆ ಸೇರೋದೇ ಕಡಿಮೆ ಮಾಡ್ಬಿಟ್ಟಿರ್ತಾರೆ, ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಇವರೆಲ್ರಿಗೂ ಸಾಮಾನ್ಯವಾಗಿ ನಿದ್ರೆ ಅನ್ನೋದು ತುಂಬಾ ಕಡಿಮೆ ಬರ್ತದೆ. ಹಳೆಯ ಕರ್ಮ ಫಲಗಳು ಎತ್ತಾಕೊಳ್ಳೋದೇ ಈ ಸಂದರ್ಭದಲ್ಲಿ. ನೋಡಿ, ಈ ಎಲ್ಲಾ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಬಹುಶಃ ಅವನಿಗೆ ಪಂಚಮ ಶನಿ ಕಾಡ್ತಾ ಇದ್ದಾನೆ ಅಂತ ನಾವು ನಿರ್ಧರಿಸಬಹುದಾಗಿರ್ತದೆ. ನೋಡಿ, ಒಂದೊಮ್ಮೆ ನಮ್ಮ ವರ್ತನೆಗಳು, ನಡವಳಿಕೆಗಳು ಕೂಡ ಯಾವ ಗ್ರಹ ನಮ್ಮ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತಾ ಇದೆ ಅಂದ್ಬಿಟ್ಟು ನಮ್ಮ ವರ್ತನೆ, ಧೋರಣೆ, ನಮ್ಮ ಮಾತಿನ ಶೈಲಿನೇ ಅದನ್ನ ನಮಗೆ ಒಂದು ಸುಳಿವು ಕೊಡ್ತದೆ. ಜ್ಯೋತಿಷ್ಯ ಹಾಗೂ ನಮ್ಮ ವರ್ತನೆ ಎಷ್ಟು ಒಂದಕ್ಕೊಂದು ಸಂಬಂಧಪಟ್ಟಿದೆ ಅನ್ನೋದು ಇದೊಂದು ಉದಾಹರಣೆ ಆಗಿರ್ತದೆ. ನೋಡಿ, 7.5 ಶನಿನೂ ಇದೆ, ಪಂಚಮ ಶನಿನೂ ಇದೆ. ಏನಪ್ಪ ಇವೆರಡರ ಮಧ್ಯದಲ್ಲಿ ವ್ಯತ್ಯಾಸ? ನೋಡಿ, ಪಂಚಮ ಶನಿದಲ್ಲಿ ಚಂದ್ರನಿಂದ 5ನೇ ಮನೆಯಲ್ಲಿ ಇರ್ತಾನೆ. ಆದ್ರೆ 7.5 12ನೇ ಮನೆ, 1ನೇ ಮನೆ, 2ನೇ ಮನೆಯಲ್ಲಿ ಶನಿ ಇರ್ತಾನೆ. ಪಂಚಮ ಶನಿಯಲ್ಲಿ ಸಾಮಾನ್ಯವಾಗಿ ಮಕ್ಕಳು, ಮನಸ್ಸು, ಹಣದ ಒತ್ತಡ ಅನ್ನೋದು ಎದ್ದೆದ್ದು ಕಾಣ್ತಾ ಇರ್ತದೆ. ಆದ್ರೆ 7.5 ಶನಿಯಲ್ಲಿ ಜೀವನ ಪೂರ್ತಿ ಶೇಕ್ ಆಗ್ಬಿಟ್ಟಿರ್ತದೆ.
ನೋಡಿ, ಪಂಚಮ ಶನಿ ಅವಧಿನೇ 2.5 ವರ್ಷ, ಆದ್ರೆ 7.5 ಶನಿ ಅವಧಿ ಬಂದ್ಬಿಟ್ಟು 7.5 ವರ್ಷ. ಈ ಪಂಚಮ ಶನಿ ಸಂದರ್ಭದಲ್ಲಿ ಸ್ವಭಾವ ಹೇಗಿರುತ್ತಂದ್ರೆ ಒಳಗಿನ ಕರ್ಮ ಪರೀಕ್ಷೆ, ಆದ್ರೆ 7.5 ಶನಿ ಸಂದರ್ಭದಲ್ಲಿ ಸ್ವಭಾವ ಹೇಗಿರುತ್ತಂತೆ ಸಂಪೂರ್ಣ ಜೀವನ ಪರೀಕ್ಷೆ ಆಗಿರ್ತದೆ. ನೋಡಿ, ಮನಸ್ಸಿನ ಒತ್ತಡ ಅನ್ನೋದು ಪಂಚಮ ಶನಿಯಲ್ಲಿ ಕಂಡು ಬಂದ್ರೆ 7.5 ಶನಿದಲ್ಲಿ ದೈಹಿಕ, ಆರ್ಥಿಕ, ಸಾಮಾಜಿಕ ಪರಿಣಾಮಗಳು ಕಂಡು ಬರ್ತವೆ. ನೋಡಿ, ಪರಿಹಾರ ಅಂದ್ರೆ ಮಕ್ಕಳ ಪುಣ್ಯ ಮತ್ತೆ ದಾನ. ಮತ್ತೆ 7.5 ಶನಿಯಲ್ಲಿ ಪರಿಹಾರ ಅಂದ್ರೆ ಶನಿ ಶಾಂತಿ ತುಂಬಾ ತುಂಬಾ ಅತ್ಯಗತ್ಯ. ಸರಿ, ಈಗ ಪಂಚಮ ಶನಿ ಯಾವ ರಾಶಿಯಲ್ಲಿದ್ರೆ ಏನ್ ಫಲ ಕೊಡ್ತಾನೆ ಅಂತ ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ಪಂಚಮ ಶನಿ ಮಕ್ಕಳ ಸಮಸ್ಯೆನ ಸೃಷ್ಟಿಸ್ತಾನೆ. ಹೂಡಿಕೆ ಏನಾದರೂ ಮಾಡಿದ್ರೆ ಶೇರ್ ಮಾರ್ಕೆಟ್ ವ್ಯವಹಾರದ ಮೇಲೆ, ವ್ಯಾಪಾರದ ಮೇಲೆ ನಷ್ಟ ಅನ್ನೋದನ್ನ ಕಲ್ಪಿಸ್ತಾನೆ. ಕೋಪದಿಂದ ಸಮಸ್ಯೆ ಅನ್ನೋದನ್ನ ಸೃಷ್ಟಿ ಮಾಡ್ತಾನೆ. ನಮ್ಮ ಕೋಪನೇ ನಮಗೆ ಸಮಸ್ಯೆ ಆಗ್ಬಿಡ್ತದೆ. ಹೊಟ್ಟೆ ಉರಿ ಅನ್ನೋದು ಶುರುವಾಗುತ್ತೆ. ಎದೆಲ್ ಉರಿ, ಹೊಟ್ಟೆಲ್ ಉರಿ ಅನ್ನೋದು. ನೋಡಿ, ಈ 4 ನಾವು ಸಾಮಾನ್ಯವಾಗಿ ಗಮನಿಸಿದ್ರೆ ಮೇಷದಲ್ಲಿ ಪಂಚಮ ಶನಿ ಇರ್ತಾನೆ ಅಂತ. ಅದೇ ವೃಷಭದಲ್ಲಿ ಪಂಚಮ ಶನಿ ಇದ್ದಾಗ ಪ್ರೇಮದಲ್ಲಿ ದೂರ ಆಗ್ಬಿಡ್ತಾರೆ, ಸ್ನೇಹಿತರಿಂದನೇ ಮೋಸ ಆಗ್ತಾರೆ, ಹಣ ಅನ್ನೋದು ತುಂಬಾ ತಡವಾಗಿ ಬರ್ತದೆ. ಮತ್ತೆ ಮಿಥುನದಲ್ಲಿ ಪಂಚಮ ಶನಿ ಇದ್ದಾಗ ಕೆಲಸದ ಒತ್ತಡ, ತಾಯಿಗೆ ಆರೋಗ್ಯ ಚಿಂತೆ, ಮತ್ತೆ ಆಸ್ತಿ ವಿಚಾರ ವಿಳಂಬ ಅನ್ನೋದು ಎದ್ದು ಕಾಣುತ್ತೆ. ಕಟಕದಲ್ಲೇನಾದರೂ ಪಂಚಮ ಶನಿ ಅನ್ವಯಿಸಿದರೆ ಮಾನಸಿಕ ಒತ್ತಡ ಜಾಸ್ತಿ, ಸಹೋದರರಿಂದನೇ ಕಲಹ ಜಾಸ್ತಿ, ಬರವಣಿಗೆ, ಮಾಧ್ಯಮ ಕ್ಷೇತ್ರದಲ್ಲಿ ನಿಧಾನ ಬೆಳವಣಿಗೆ, ದೇವತಾ ಅನುಗ್ರಹದಿಂದ ಕೊನೆಯಲ್ಲಿ ಸಂಪೂರ್ಣ ಯಶಸ್ವಿ ಅನ್ನೋದು ಸಿಗುತ್ತೆ. ಯಾವುದೋ ಕಟಕ ರಾಶಿಯಲ್ಲಿ. ಇನ್ನು ಮೇಷರಾಶಿಯಲ್ಲಿ ಪಂಚಮ ಶನಿ ಅನ್ನೋದಿದ್ರೆ ಹಣ ಸಿಕ್ಕಿದ್ರು ನೀರ್ ಖರ್ಚಾದಂಗೆ ಖರ್ಚಾಗ್ಬಿಡುತ್ತೆ. ಸಾಮಾನ್ಯವಾಗಿ ಇವ್ರಿಗೆ ಕಣ್ಣಿನ ತೊಂದರೆ ಅನ್ನೋದಾಗುತ್ತೆ, ಕಣ್ಣಿನ ಆಪರೇಷನ್ ಅನ್ನೋದು ಕೂಡ ನಡೆದೋಗ್ಬಿಡ್ತದೆ. ಕುಟುಂಬದಲ್ಲಿ ಒತ್ತಡ ಅನ್ನೋದು ಜಾಸ್ತಿ ಆಗ್ಬಿಡ್ತದೆ. ಕನ್ಯಾ ರಾಶಿದಲ್ಲಿ ಏನಾದರೂ ಪಂಚಮ ಶನಿ ಅನ್ನೋದು ಕಂಡು ಬಂದ್ರೆ ದಾಂಪತ್ಯ ಪರೀಕ್ಷೆ ಆಗುತ್ತೆ ರೀ. ಕೋರ್ಟು, ಪೊಲೀಸು ವಿಚಾರಗಳು ತುಂಬೋಗ್ತವೆ. ನಂಬಿದವರಿಂದಾನೇ ಮೋಸ ಅನ್ನೋದು ಇಲ್ಲಿ ಕಂಡು ಬರುತ್ತೆ. ತುಲಾ ರಾಶಿದಲ್ಲಿ ಏನಾದರೂ ಪಂಚಮ ಶನಿ ಅನ್ನೋದು ಬಂದ್ರೆ ಸಾಲದ ಸಮಸ್ಯೆ, ಆರೋಗ್ಯ ಪರೀಕ್ಷೆ, ಉದ್ಯೋಗ ಒತ್ತಡ ಅನ್ನೋದು ಖಂಡಿತ ನಡೆಯುತ್ತೆ. ವೃಶ್ಚಿಕ ರಾಶಿದಲ್ಲಿ ಏನಾದರೂ ಪಂಚಮ ಶನಿ ಅನ್ನೋದು ಬಂದ್ರೆ ಪ್ರೇಮ, ಮಕ್ಕಳ ವಿಚಾರದಲ್ಲಿ ಚಿಂತೆ ಅನ್ನೋದು ಶುರು. ಪ್ರೇಮ ವಿಷಯದಲ್ಲಿ ಚಿಂತೆ ಬರುತ್ತೆ, ಇಲ್ಲಾಂದ್ರೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಅನ್ನೋದು ಬರುತ್ತೆ. ಅವ್ರ ಎಜುಕೇಶನ್ ಆಗಲಿ, ಅವ್ರ ಮಾತಾಗಲಿ, ಅವ್ರ ಆರೋಗ್ಯ ಆಗಲಿ, ಅಥವಾ ಅವರ ಅಭಿವೃದ್ಧಿಯಲ್ಲಾಗಲಿ ಮನಸ್ಸಿನ ಗೊಂದಲ ಅನ್ನೋದು ತುಂಬಾ ಈ ವೃಶ್ಚಿಕ ರಾಶಿಯವ್ರನ್ನ ಕಾಡ್ತದೆ. ಆಧ್ಯಾತ್ಮಿಕ ಜಾಗೃತಿ ಅನ್ನೋದು ಹೆಚ್ಚಾಗ್ಬಿಡ್ತದೆ. ಸಾಮಾನ್ಯವಾಗಿ ಒಬ್ಬರೇ ಇರೋದು, ದೇವರ ಬಗ್ಗೆ ಒಂದು ಹೆಚ್ಚಿನ ಕುತೂಹಲ ತೋರೋದು, ಬೇರೆ ಬೇರೆ ಗ್ರಂಥಗಳನ್ನ ಓದೋದು, ದೇವಸ್ಥಾನಗಳಿಗೆ ಹೋಗೋದು, ಇಂಥದ್ದೆಲ್ಲ ಶುರು ಮಾಡ್ಬಿಡ್ತಾರೆ. ಧನುಸ್ಸಲ್ಲೇನಾದರೂ ಪಂಚಮ ಶನಿ ಆದರೆ ಮನೆ ಬದಲಾವಣೆ ಖಂಡಿತ ಆಗುತ್ತೆ, ವಾಹನದಿಂದ ಸಮಸ್ಯೆ ಆಗುತ್ತೆ, ತಾಯಿಯ ಆರೋಗ್ಯ ಏರುಪೇರಾಗ್ತದೆ. ಹೀಗಾಗಿ ತಾಯಿಯ ಆರೋಗ್ಯ ಬಗ್ಗೆ ಈ ಧನುಸ್ಸು ರಾಶಿಯವರು ಗಮನ ತೋರಿಸೋದು ತುಂಬಾ ಒಳ್ಳೆಯದು. ಮಕರ ರಾಶಿಯಲ್ಲಿ ಏನಾದರೂ ಪಂಚಮ ಶನಿ ಆದರೆ ಸಹೋದರರಿಂದನೇ ಕಲಹ ಶುರುವಾಗುತ್ತೆ, ಧೈರ್ಯ ಕಡಿಮೆ ಆಗ್ಬಿಡ್ತದೆ. ಪ್ರಯತ್ನದಲ್ಲಿ ಕೊನೆಯಲ್ಲಿ ಖಂಡಿತ ಜಯಸ್ ಅನ್ನೋದು ಬಂದೇ ಬರ್ತದೆ. ಯಾರಿಗೆ? ಮಕರ ರಾಶಿಯವರಿಗೆ. ಕುಂಭ ರಾಶಿಯವ್ರಿಗೆ ಏನಾದರೂ ಪಂಚಮ ಶನಿ ಆದರೆ ಹಣದ ಅಸ್ಥಿರತೆ ಈಗಿರುತ್ತೆ, ಇನ್ ಸ್ವಲ್ಪ ಹೊತ್ತಿಗಿರಲ್ಲ, ಇನ್ ಸ್ವಲ್ಪ ಹೊತ್ತಿಗಿರುತ್ತೆ, ಆಮೇಲೆ ಇನ್ ಸ್ವಲ್ಪ ಹೊತ್ತಿಗೆ ಪತ್ತೆ ಇರಲ್ಲ. ಈ ರೀತಿ ಹಣದ ಅಸ್ಥಿರತೆ. ಮತ್ತೆ ಮಾತಿನಿಂದ ಶತ್ರು, ನಿಮ್ಮ ಮಾತೆ ನಿಮ್ಗೆ ಶತ್ರು ಆಗ್ಬಿಡ್ತದೆ. ನಿಮ್ಮ ಮಾತಿಂದನೇ ಒಂದಷ್ಟು ಜನ ಶ್ರೇಷ್ಠ ಶತ್ರುಗಳು ಸೃಷ್ಟಿ ಆಗ್ಬಿಡ್ತಾರೆ. ಕುಟುಂಬದ ಹೊರೆ ಅನ್ನೋದನ್ನ ಹೊರಬೇಕಾಗುತ್ತೆ. ಇನ್ನು ಮೀನ ರಾಶಿಯಲ್ಲಿ ಪಂಚಮ ಶನಿ ಆದ್ರೆ ಆತ್ಮವಿಶ್ವಾಸ ಅನ್ನೋದೇ ಕಡಿಮೆ ಆಗ್ಬಿಡ್ತದೆ, ಕಾನ್ಫಿಡೆನ್ಸ್ ಅನ್ನೋದು ಇರಲ್ಲ, ನಿದ್ರೆ ಸಮಸ್ಯೆ ಆಗಿರುತ್ತೆ, ಆಧ್ಯಾತ್ಮಿಕತೆ ಕಡೆ ತಿರುವು ಅನ್ನೋದು ಕಂಡು ಬರ್ತದೆ. ದೇವರು, ಪೂಜೆ, ಪುನಸ್ಕಾರ, ಧ್ಯಾನ, ಜಪ ಇಂಥದ್ದೆಲ್ಲ ಬರುತ್ತೆ.
ನೀವು ಗಮನಿಸ್ಬೋದು, ಈ ಉಂಗುರುಗಳೆಲ್ಲ ಜಾಸ್ತಿ ಹಾಕಕ್ ಶುರು ಮಾಡ್ತಾರೆ, ಸರಗಳೆಲ್ಲ ಜಾಸ್ತಿ ಹಾಕಕ್ ಶುರು ಮಾಡ್ತಾರೆ, ಯಾವ ರುದ್ರಾಕ್ಷಿ ಯಾವ್ದಕ್ ಬಳಸ್ಬೇಕು ಅಂತೆಲ್ಲ ಓದೋಕ್ ಶುರು ಮಾಡ್ತಾರೆ. ಇದೆಲ್ಲ ಈ ಆಧ್ಯಾತ್ಮಿಕತೆ ಬಗ್ಗೆ ಯಾವುದು ತಿರುವು ಬರ್ತದೆ. ಇಷ್ಟೊತ್ತವರೆಗೂ ರಾಶಿಗಳಲ್ಲಿ ಯಾವ ಪಂಚಮಶನಿದ ಪ್ರಭಾವ ಪರಿಣಾಮ ಏನಿರುತ್ತೆ ಅಂತ ತಿಳ್ಕೊಂಡ್ರೆ, ಅದೇ ನಕ್ಷತ್ರಗಳ ಪ್ರಕಾರ ಈ ಪಂಚಮಶನಿ ಅನ್ನೋದು ಹೇಗಿರುತ್ತೆ, ಏನ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ಅಶ್ವಿನಿ, ಮಖ ಮತ್ತೆ ಮೂಲ ಈ ನಕ್ಷತ್ರಗಳಲ್ಲಿ ಪಂಚಮಶನಿದ ಪ್ರಭಾವ ಏನಿರುತ್ತಂದ್ರೆ ಹಠದಿಂದ ನಷ್ಟ. ಹಠ ಮಾಡೋದೇ ನಷ್ಟವನ್ನು ಸೃಷ್ಟಿ ಮಾಡುತ್ತೆ. ಕುಟುಂಬ ವಿಭಜನೆ ಕೂಡ ಆಗ್ಬಿಡುತ್ತೆ. ರಾಮ ಲಕ್ಷ್ಮಣ ತರ ಅನ್ನೋ ಇದ್ದವರು ಕೂಡ ಕುಟುಂಬ ವಿಭಜನೆ ಅನ್ನೋದಾಗ್ಬಿಡ್ತದೆ ಯಾವಾಗ ಅಶ್ವಿನಿ, ಮಖ ಮತ್ತೆ ಮೂಲ ನಕ್ಷತ್ರಗಳು ಈ ಪಂಚಮ ಶನಿಗೆ ಪರಿಣಾಮಕ್ಕೆ ಒಳಗಾದ್ರೆ. ಇನ್ನು ಭರಣಿ, ಪೂರ್ವ ಫಲ್ಗುಣ ಮತ್ತು ಪೂರ್ವಾಷಾಢದಲ್ಲಿ ಪ್ರೇಮ ಮತ್ತು ಕಾಮ ಸಂಬಂಧಗಳ ಪರೀಕ್ಷೆ. ಮೋಸ್ಟ್ಲಿ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ಸ್ವಾಮೀಜಿನೇ ಸಿಕ್ಕಾಕೊಂಡ್ಬಿಟ್ರು, ರಾಜಕಾರಣಿಗಳು ಸಿಕ್ಕಾಕೊಂಡ್ಬಿಟ್ರು. ಅದೆಲ್ಲ ಈ ಭರಣಿ, ಪೂರ್ವ ಫಲ್ಗುಣಿ ಮತ್ತೆ ಪೂರ್ವಾಷಾಢದ ನಕ್ಷತ್ರಗಳದವರಾದ್ರೆ ನೋಡಿ ಹಿಂಗೆಲ್ಲ ಆಗ್ಬಿಡ್ತದೆ. ಪ್ರೇಮ ಮತ್ತು ಕಾಮ ಸಂಬಂಧಗಳ ಪರೀಕ್ಷೆ ಆಗುತ್ತೆ. ಮತ್ತೆ ಇವ್ರಿಗೆ ಖರ್ಚು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಇನ್ನು ಕೃತಿಕಾ, ಉತ್ತರಾಷಾಢ ಈ ನಕ್ಷತ್ರಗಳದಾದ್ರೆ ಅಹಂಕಾರದಿಂದ ಸಂಬಂಧ ಹಾಳು. ದುರಂಕಾರ ಬಿದ್ದರೆ ಸಾಕು, ಆ ರಿಲೇಶನ್ಶಿಪ್ ಅನ್ನೋದು ಸ್ಪಾಯ್ಲ್ ಆಗ್ಬಿಡ್ತದೆ. ಸರ್ಕಾರಿ ವಿಚಾರ ಅನ್ನೋದು ಆ ಟೈಮಲ್ಲಿ ಉದ್ಭವಿಸ್ತದೆ. ಇನ್ನು ರೋಹಿಣಿ, ಹಸ್ತ, ಶ್ರವಣ ಈ ನಕ್ಷತ್ರಗಳೇನಾದರೂ ಪಂಚಮಶನಿ ಪ್ರಭಾವಕ್ಕೊಳಗಾದ್ರೆ ಹಣ ಮತ್ತು ಮನೆ ಚಿಂತೆ ಆಗ್ಬಿಡ್ತದೆ. ಹಣದ್ದು ಚಿಂತೆ, ಮನೆದು ಚಿಂತೆ, ಮನಸ್ಸಿಗೆ ಒತ್ತಡ ಅನ್ನೋದು ಜಾಸ್ತಿ ಆಗ್ಬಿಟ್ಟಿರ್ತದೆ. ಇದರ ಜೊತೆಗೆ ಮೃಗಶಿರ, ಚಿತ್ರ, ಧನಿಷ್ಠ ನಕ್ಷತ್ರಗಳಿಗೆ ಏನಾದರೂ ಪಂಚಮಶನಿ ಅಪ್ಲೈ ಆದರೆ ಅಸ್ಥಿರ ಮನಸ್ಸು, ಸ್ಥಿರವಾದ ಮನಸ್ಸಿರಲ್ಲ, ಸದಾ ಗೊಂದಲಗೂಡಾಗ್ಬಿಟ್ಟಿರ್ತದೆ, ಚಂಚಲತೆ, ಕೆಲಸದ ಬದಲಾವಣೆ. ಇದೇ ಕಾರಣದಿಂದ ಅವರು ಒಂದು ಕಡೆ ಇರಲ್ಲ, ಜಾಬ್ ಅನ್ನೋದು ಬದಲಾವಣೆ ಆಗ್ಬಿಡ್ತದೆ. ಆರ್ದ್ರ, ಸ್ವಾತಿ, ಶತಭಿಷ ನಕ್ಷತ್ರಗಳಿಗೆ ಏನಾದರೂ ಪಂಚಮಶನಿ ಪ್ರಭಾವ ಬಿದ್ದರೆ ಏಕಾಂತ, ಒಬ್ಬರೇ ಇರೋದು, ಒಬ್ಬರೇ ಕೂತಿರೋದು, ಒಬ್ಬರೇ ಯೋಚನೆ ಮಾಡೋದು, ಧ್ಯಾನ ಮಾಡೋದು, ಇಲ್ಲ ಚಿಂತೆ ಮಾಡೋದು. ಇದ್ರ ಜೊತೆಗೆ ಅವ್ರ ಜೀವನದಲ್ಲಿ ಟಕ 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 ಅಂತ ಅನಿರೀಕ್ಷಿತ ಘಟನೆಗಳು ನಡೆದು ಹೋಗೇ ಬಿಡ್ತವೆ. ಇನ್ನು ಪುನರ್ವಸು, ವಿಶಾಖ, ಪೂರ್ವಭಾದ್ರ ಈ ನಕ್ಷತ್ರಗಳಲ್ಲಿ ಏನಾದರೂ ಪಂಚಮಶನಿಗೆ ಒಳಗಾದರೆ ದೇವತಾ ಅನುಗ್ರಹ ಅನ್ನೋದು ಕೊನೆಯಲ್ಲಿ ಖಂಡಿತ ಆಗುತ್ತೆ. ಮಧ್ಯದಲ್ಲಿ ಕಷ್ಟ ಆಗ್ಬೋದು, ಆದ್ರೆ ಕೊನೆಯಲ್ಲಿ ದೇವತೆಯ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗ್ತದೆ. ಯಾವುದರಲ್ಲಿ? ಪುನರ್ವಸು, ವಿಶಾಖ, ಪೂರ್ವಭಾದ್ರ. ಮತ್ತೆ ಪುಷ್ಯ, ಅನುರಾಧ, ಉತ್ತರಾಭಾದ್ರ ಈ ನಕ್ಷತ್ರಗಳೇನಾದ್ರೂ ಪಂಚಮಶನಿಗೆ ಒಳಗಾದರೆ ಶನಿ ಆಧ್ಯಾತ್ಮಿಕತೆ ಅನ್ನೋದು ಪಾಠನ ಇವ್ರಿಗೆ ಕಲಿಸ್ಬಿಡ್ತಾನೆ. ಕರ್ಮಫಲ ಸ್ಪಷ್ಟವಾಗಿ ಸಿಗುತ್ತೆ. ನೋಡಿ, ಇವರೆಲ್ಲ ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳಾಗ್ಬಿಡ್ತಾರೆ, ಜ್ಯೋತಿಷಿಗಳಾಗ್ಬಿಡ್ತಾರೆ, ಸ್ವಾಮೀಜಿಗಳೇ ಆಗ್ಬಿಡ್ತಾರೆ. ಯಾಕಂದ್ರೆ ಶನಿ ಆಧ್ಯಾತ್ಮಿಕ ಪಾಠನ ಇವ್ರು ಕಲಿಸ್ಬಿಡ್ತಾನೆ. ಕರ್ಮಫಲ ಅನ್ನೋದು ಸ್ಪಷ್ಟವಾಗಿ ಇವ್ರಿಗೆ ಸಿಗುತ್ತೆ. ಯಾವುದು? ಪುಷ್ಯ, ಅನುರಾಗ, ಉತ್ತರ ಭಾದ್ರ. ಆಶ್ಲೇಷ, ಜ್ಯೇಷ್ಠ, ರೇವತಿ ಈ ಮೂರು ನಕ್ಷತ್ರಗಳು ಪಂಚಮಶನಿಗೆ ಒಳಗಾದರೆ ಮಾನಸಿಕ ಒತ್ತಡ, ಗುಪ್ತ ಶತ್ರುಗಳು, ಯಾರು ನಮ್ಗೆ ಹಿಂಗ್ ಮಾಡ್ತಾ ಇದ್ದಾನೆ, ಯಾರವನು ಅಂತ ಇವ್ರು ಪತ್ತೆ ಹಚ್ಚೋಕೆ ಆಗಲ್ಲ. ಆ ಗುಪ್ತ ಶತ್ರು ಜೊತೆಯಲ್ಲಿ ಇದ್ರೂ ಹೇಳಕ್ಕಾಗಲ್ಲ. ಬಟ್ ಅವ್ರಿಗೆ ತೊಂದರೆ ಆಗ್ತಾ ಇರ್ತದೆ, ಕಷ್ಟ ಅನ್ನೋದು ಒದಗ್ತಾ ಇರ್ತದೆ, ಇವ್ರು ಓಡಾಡ್ತಾನೆ ಇರ್ತಾರೆ. ಈ ರೀತಿ ಪ್ರತಿಯೊಂದು ನಕ್ಷತ್ರನು ಪಂಚಮಶನಿಗೆ ಒಳಗಾದಾಗ ಏನಾಗುತ್ತೆ ಅಂತ ಈವರೆಗೂ ನಿಮ್ಗೆ ವಿವರಿಸಿದ್ದೀನಿ. ನೋಡಿ, ಈಗ ಯಾವ ಲಗ್ನ ಈ ಪಂಚಮಶನಿಗೆ ಒಳಗಾದಾಗ ಏನ್ ಮಾಡುತ್ತೆ, ಏನಾಗುತ್ತೆ, ಪರಿಣಾಮಗಳು ಏನೇನಿದ್ದಾವೆ ಅಂತ ನೋಡೋಣ. ನೋಡಿ, ಕಟಕ ಲಗ್ನದಲ್ಲಿ ಪಂಚಮಶನಿ ತುಂಬಾ ಮಾನಸಿಕ ಒತ್ತಡ ಕೊಡ್ತಾನೆ. ಮಕ್ಕಳು, ಹೆಸರು, ಹಣದ ಚಿಂತೆ ಅನ್ನೋದು ಜಾಸ್ತಿ ಇರುತ್ತೆ. ಆದರೆ ಆಧ್ಯಾತ್ಮಿಕ ಬೆಳವಣಿಗೆ ಅನ್ನೋದು ಹೆಚ್ಚಾಗ್ಬಿಡುತ್ತೆ. ಇವರು ಪುರಾಣಗಳು ಓದೋದು, ವಿವಿಧ ಗ್ರಂಥಗಳನ್ನ ಓದೋದು, ದೇವರ ಬಗ್ಗೆ ಹೆಚ್ಚಿನ ಒಂದು ಕುತೂಹಲನ ಮಾಡೋದು, ಉಂಗುರುಗಳು ಧರಿಸೋದು, ಸರಗಳು ಧರಿಸೋದು, ದೇವಸ್ಥಾನಗಳಿಗೆ ಹೋಗೋದು, ಧ್ಯಾನ ಮಾಡೋದು, ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಮಕರ, ಕುಂಭ ಲಗ್ನದವ್ರಿಗೆ
ಶನಿ ಸ್ವಗ್ರಹ ಆಗಿರೋದ್ರಿಂದ ನಿಯಂತ್ರಿತ ಫಲ, ಕಂಟ್ರೋಲ್ ಆಗ್ಬಿಡ್ತದೆ ಇಲ್ಲಿ ಅಂತ ಒಂದು ಫಲ ಇರುತ್ತೆ. ತುಲಾದ ಲಗ್ನ ಆದ್ರೆ ಶನಿ ಯೋಗಕಾರಕನಾಗ್ತಾನೆ, ನಿಧಾನವಾಗಿ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ಮೇಷ ಲಗ್ನ ಪಂಚಮ ಶನಿಗೆ ಒಳಗಾದ್ರೆ ಕಠಿಣ ಪರೀಕ್ಷೆ, ಆ 2.5 ವರ್ಷ ಕಾಲ ಆತ ಕಠಿಣ ಪರೀಕ್ಷೆಯನ್ನು ಎದುರಿಸಲೇಬೇಕಾಗುತ್ತೆ. ನೋಡಿ, ಪಂಚಮ ಶನಿಯ ಮುಖ್ಯ ಪರಿಣಾಮಗಳು ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಪ್ರೇಮ ಭಂಗ, ಮಕ್ಕಳ ವಿಳಂಬ, ಸಂತಾನ ಚಿಂತೆ, ಗರ್ಭಪಾತ ಭಯ, ವಿದ್ಯಾಭ್ಯಾಸ ತಡೆ, ಕೋರ್ಟ್ ಕೇಸು, ಮನೆಯಲ್ಲಿ ಕಲಹ, ಹಣದ ಬಿಗಿತ, ಅಪಮಾನ, ಏಕಾಂತ, ಹಳೆಯ ಸ್ನೇಹಿತರಿಂದ ದೂರ, ಅತಿಯಾದ ಭಯ. ಇಂಥ ಪರಿಣಾಮಗಳನ್ನ ಪಂಚಮ ಶನಿ ಖಂಡಿತ ನೀಡ್ತಾನೆ. ಆದರೆ ಕೊನೆಯಲ್ಲಿ ಆಳವಾದ ಜ್ಞಾನವನ್ನು ಕೊಡ್ತಾನೆ, ಜೀವನದ ಸತ್ಯದ ಅರಿವು ಗೊತ್ತಾಗುತ್ತೆ, ಆಧ್ಯಾತ್ಮಿಕ ತಿರುವು ಅನ್ನೋದನ್ನ ನೀಡ್ತಾನೆ, ನಿಜವಾದ ಸ್ನೇಹಿತರ ಅರಿವು ಕೊಡ್ತಾನೆ, ಯಾರ ಒಂದು ನಿಜವಾದ ಫ್ರೆಂಡ್ ಅನ್ನೋದು ಇವಾಗ ಗೊತ್ತಾಗುತ್ತೆ, ಕರ್ಮ ಶುದ್ಧೀಕರಣ ಅನ್ನೋದು ನಡೆದೋಗುತ್ತೆ. ಹೀಗಾಗಿ ಪಂಚಮ ಶನಿ ಅತ್ಯುತ್ತಮವಾದ ಒಂದು ಜೀವನವನ್ನ ನಮ್ಗೆ ರೂಪಿಸ್ಕೊಡ್ತಾನೆ, ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತಾನೆ. ಪಂಚಮ ಶನಿಗೆ ಶಕ್ತಿಯುತವಾದ ಮಂತ್ರಗಳಿದ್ದಾವ. ಮುಖ್ಯವಾದ ಶನಿ ಮಂತ್ರ ಒಂದು ಓಂ ಶಂ ಶನೈಶ್ಚರಾಯ ನಮಃ. ನೋಡಿ, ಓಂ ಶಂ ಶನೈಶ್ಚರಾಯ ನಮಃ ಅಂತ ಪಡಿಸೋದ್ರಿಂದ 108 ಸಲ ಪಡಿಸೋದ್ರಿಂದ ಶನಿ ಪ್ರಸನ್ನನಾಗ್ತಾನೆ. ಇದ್ರ ಜೊತೆಗೆ ಕಾಲಭೈರವನ ಮಂತ್ರ ಪಡಿಸೋದು ತುಂಬಾ ಒಳಿತು. ಓಂ ರಾಂ ರೀಂ ರೂಂ ರೈಂ ರೌಂ ರಾ ಕಾಲಭೈರವಾಯ ನಮಃ. ಈ ರೀತಿ 108 ಸಲ ಜಪಿಸೋದು ಕೂಡ ಉತ್ತಮವಾದ ಫಲಿತಾಂಶವನ್ನು ನೀಡ್ತದೆ. ಇದರ ಜೊತೆಗೆ ಹನುಮಾನ್ ಮಂತ್ರ ಓಂ ಹನುಮತೇ ನಮಃ ಇದನ್ನ ಸಹ ಜಪಿಸೋದ್ರಿಂದ ಶನಿ ಪ್ರಸನ್ನನಾಗ್ತಾನೆ. ಬಗಲಾಕಿಮ್ಮುಖಿ ಮಂತ್ರ ಕೂಡ ಇರುತ್ತೆ. ಶತ್ರು, ಕೋರ್ಟು, ಅವಮಾನ ಇಂಥದ್ದೆಲ್ಲ ಇದ್ದಾಗ ಓಂ ಹ್ರೀಂ ಬಗಲಾಮುಖಿ ಸರ್ವ ದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಹ್ರೀಂ ಫಟ್ ಅಂತ ಹೇಳಿದಾಗ ಶತ್ರು ಇದ್ದ ಕಡೆನ ಪಟ 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 ಅಂತ ಒದ್ದಾಡ್ಬಿಡ್ತಾನೆ. ಮತ್ತೆ ಕೋರ್ಟ್ ಕೇಸಲ್ಲಿ ಜಯ ಅನ್ನೋದು ಸಿಗ್ತದೆ. ಸರಿ, ಪಂಚಮ ಶನಿ ಸಂದರ್ಭದಲ್ಲಿ ಯಾವ ಪೂಜೆ ಉತ್ತಮ? ನೋಡಿ, ಶನಿಶಾಂತಿ, ತೈಲಾಭಿಷೇಕ, ಕಾಲಭೈರವ ಪೂಜೆ, ಹನುಮಾನ್ ಪೂಜೆ, ನಾಗ ಪೂಜೆ, ಪಿತೃತರ್ಪಣ, ಅಮಾವಾಸ್ಯೆ ದೀಪ, ಶನಿವಾರ ಎಳ್ಳೆಣ್ಣೆ ದೀಪ, ಈ ತರದ ಒಂದು ಆಚರಣೆ ಪೂಜಾ ಪದ್ಧತಿಗಳನ್ನ ನಾವು ಅನುಸರಿಸ್ಕೊಂಡಾಗ ಶನಿ ಸಂತುಷ್ಟನಾಗ್ತಾನೆ. ಇದರಿಂದ ಶನಿ ಪ್ರಸನ್ನನಾದಾಗ ಈ ಪಂಚಮ ಶನಿಯ ತೀವ್ರತೆ ಮತ್ತೆ ಪ್ರಕೋಪ ಅನ್ನೋದು ಕಡಿಮೆ ಆಗ್ತದೆ, ಉತ್ತಮ ಫಲಿತಾಂಶಗಳು ನೀಡ್ತದೆ, ನಮ್ಮ ಜೀವನ ವ್ಯಕ್ತಿತ್ವ ಇನ್ನಷ್ಟು ಪರಿಷ್ಕೃತವಾಗ್ತದೆ. ಈ ಒಂದು ಪಂಚಮ ಶನಿಯ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಯಾವ ದೇವಸ್ಥಾನವನ್ನು ಭೇಟಿ ಮಾಡೋದು ಉತ್ತಮ? ನೋಡಿ, ನಮ್ಮ ಕರ್ನಾಟಕದಲ್ಲಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ದರ್ಶನ ಮಾಡುವುದು, ಪೂಜೆ ಮಾಡುವುದು ಸಾಮಾನ್ಯ. ಜೊತೆಗೆ ಘಾಟಿ ಸುಬ್ರಹ್ಮಣ್ಯ, ದಕ್ಷಿಣ ಕಾಶಿ ಕಾಲಭೈರವ ದೇವಸ್ಥಾನ, ದೊಡ್ಡ ಆಂಜನೇಯ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಸಾಮಾನ್ಯವಾಗಿ ಪಂಚಮ ಶನಿಗೆ ಈ ದೇವಾಲಯಗಳ ದರ್ಶನ ಮತ್ತೆ ಅಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳೋದು, ಅಲ್ಲಿನ ಹೋಮಗಳಲ್ಲಿ ಭಾಗವಹಿಸುವುದು ತುಂಬಾ ತುಂಬಾ ಉತ್ತಮ. ಸರಿ, ಯಾವ ದಾನ ಅಥವಾ ಕರ್ಮ, ಯಾವ ಆಚರಣೆಯಿಂದ ಶನಿ ಇನ್ನಷ್ಟು ಸಂತುಷ್ಟನಾಗ್ತಾನೆ? ನೋಡಿ, ಶನಿವಾರ ಕಪ್ಪು ಎಳ್ಳು, ಕಪ್ಪು ಬಟ್ಟೆ, ಕಬ್ಬಿಣ ಪಾತ್ರೆ, ಎಣ್ಣೆ, ಚಪ್ಪಲಿ, ಹಸಿದವರಿಗೆ ಊಟ, ಅಂಧರಿಗೆ ಸಹಾಯ, ವೃದ್ಧರಿಗೆ ಸೇವೆ, ಈ ತರ ಮಾಡಿದಾಗ ಶನಿ ಸಾಮಾನ್ಯವಾಗಿ ಸಂತುಷ್ಟನಾಗ್ತಾನೆ. ನಮ್ಮಲ್ಲಿ ಒಂದು ಹೊಸ ಅಭ್ಯಾಸ ಹವ್ಯಾಸನ ಈ ರೀತಿಯಾಗಿ ಹುಟ್ಟಾಕ್ತಾನೆ. ಆವಾಗ ನಮ್ಮ ಒಂದು ಪರಿಪೂರ್ಣತೆ, ವ್ಯಕ್ತಿತ್ವ ವಿಧಾನತೆ ಅನ್ನೋದು ಸಾಧ್ಯವಾಗ್ತದೆ. ಸರಿ, ಯಾವ ಧಾನ್ಯವನ್ನು ದಾನ ಮಾಡಿದ್ರೆ ಒಳ್ಳೇದು? ಕಪ್ಪು ಉದ್ದು, ಎಳ್ಳು, ಜೋಳ, ನವಣೆ, ಈ ತರದ ಧಾನ್ಯಗಳನ್ನ ದಾನ ಮಾಡೋದು ಕೂಡ ಶನಿಯ ಒಂದು ಸಂಪನ್ನತೆಯನ್ನು ಪಡೆಯಲು ಸಾಧ್ಯ ಆಗ್ತದೆ. ಯಾವ ಆಚರಣೆ ಉತ್ತಮ? ನೋಡಿ, ಶನಿವಾರ ಉಪವಾಸ ಮಾಡುವುದು ತುಂಬಾ ಒಳ್ಳೆಯದು, ಕಾಗೆಗಳಿಗೆ ಅನ್ನವನ್ನು ನೀಡೋದು ತುಂಬಾ ಒಳ್ಳೆಯದು, ನಾಯಿಗಳಿಗೆ ಆಹಾರವನ್ನು ನೀಡೋದು ತುಂಬಾ ಒಳ್ಳೆಯದು, ಪೀಪಲ್ ಮರ ಪ್ರದಕ್ಷಿಣೆಯನ್ನು ಹಾಕೋದು ತುಂಬಾ ಒಳ್ಳೆಯದು.
ಸಂಚೆ ಎಳ್ಳೆಣ್ಣೆ ದೀಪ ಹೊತ್ತಿಸುವುದು ತುಂಬಾ ಒಳ್ಳೆಯದು. ಮೌನ ಸಾಧನೆ ಮಾಡುವುದು ತುಂಬಾ ತುಂಬಾ ಒಳ್ಳೆಯದು. ಪ್ರತಿದಿನ ಹನುಮಾನ್ ಚಾಲೀಸ ಓದುವುದು ಅಥವಾ ಕೇಳುವುದು ತುಂಬಾ ಒಳ್ಳೆಯದು. ಈ ಎಲ್ಲ ಆಚರಣೆಗಳು ಕೂಡ ಉತ್ತಮವಾದ ಒಂದು ಫಲಿತಾಂಶವನ್ನು ಖಂಡಿತ ನೀಡ್ತವೆ. ಹೆಂಡತಿ ಅಥವಾ ಮಕ್ಕಳಿಗೆ ಉತ್ತಮ ಸಮಯ ಆಗಿದ್ರೆ ನಮಗೆ ಈ ಪಂಚಮ ಶನಿ ತೀವ್ರತೆ ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ. ಇದು ಕೂಡ ಮುಖ್ಯ ನೋಡಿ. ಪಂಚಮ ಶನಿ ಇದ್ರೂ ಕೂಡ ಹೆಂಡತಿಯ ದಶೆ ಒಳ್ಳೇದಿದ್ರೆ ಕುಟುಂಬ ತುಂಬಾ ಚೆನ್ನಾಗೇ ಇರ್ತದೆ. ಮಕ್ಕಳ ಯೋಗ ಬಲವಾಗಿದ್ರು ಮನೆಗೆ ಪುಣ್ಯ ಬರ್ತದೆ. ಮಗುವಿನ ಜನ್ಮದಿಂದ ಶನಿ ಪರಿಣಾಮ ಕಡಿಮೆ ಆಗ್ಬಹುದು. ಪತ್ನಿಯ ಲಕ್ಷ್ಮೀ ಯೋಗದಿಂದ ಹಣ ಉಳಿಬಹುದು. ಕುಟುಂಬ ಸದಸ್ಯರ ಪುಣ್ಯದಿಂದ ದೊಡ್ಡ ಅಪಾಯ ತಪ್ಪಲೂಬಹುದು. ಆದ್ದರಿಂದ ತನ್ನ ಕರ್ಮದಿಂದ ಕಷ್ಟ, ಕುಟುಂಬದ ಪುಣ್ಯದಿಂದ ರಕ್ಷಣೆ ಅನ್ನೋ ಪರಿಸ್ಥಿತಿ ಬರ್ತದೆ. ಮತ್ತೆ ಪಂಚಮ ಶನಿಲಿ ಏನ್ ಮಾಡದೇ ಇದ್ರೆ ಒಳ್ಳೇದು ನೋಡಿ. ಅಹಂಕಾರ ಅನ್ನೋದನ್ನ ಬಿಟ್ಬಿಡ್ಬೇಕು. ಜಗಳ ಆಡಲೇಬಾರ್ದು. ಅನೈತಿಕ ಸಂಬಂಧ ಇಟ್ಕೊಳ್ಬಾರ್ದು. ಮೋಸ ಮಾಡೋಕ್ಕೆ ಪ್ರಯತ್ನಿಸಲೂಬಾರ್ದು. ವ್ಯಾಜ್ಯ ಅನ್ನೋದನ್ನ ಹೆಚ್ಚಿಸಬಾರ್ದು. ಮದ್ಯಪಾನ ಅನ್ನೋದನ್ನ ಬಿಟ್ಬಿಡ್ಬೇಕು. ರಾತ್ರಿ ಸಂದರ್ಭದಲ್ಲಿ ಓಡಾಟ ಅನ್ನೋದನ್ನ ನಿಲ್ಲಿಸಬೇಕು. ಹಿರಿಯರಿಗೆ ಅವಮಾನ ಮಾಡಬಾರ್ದು. ತಂದೆ ತಾಯಿಗಳನ್ನ ನಿರ್ಲಕ್ಷಿಸಬಾರ್ದು. ನೋಡಿ, ಈ ತರ ಪಂಚಮ ಶನಿ ಅವಧಿಯಲ್ಲಿ ನಾವು ನಡ್ಕೊಂಡಾಗ ಶನಿಯು ಸಂತುಷ್ಟನಾಗ್ತಾನೆ. ನೋಡಿ, ಪಂಚಮ ಶನಿಯ ಗುಪ್ತ ಸತ್ಯ ಏನಂದ್ರೆ ಶನಿ ಕೇವಲ ಕಷ್ಟ ಕೊಡೋದಿಲ್ಲ, ಅವನು ಸುಳ್ಳು ಜನರನ್ನು ದೂರ ಮಾಡ್ತಾನೆ, ಕರ್ಮದ ಲೆಕ್ಕ ತೋರಿಸ್ತಾನೆ, ಆತ್ಮಜ್ಞಾನ ಕೊಡ್ತಾನೆ, ದೇವ್ರ ಕಡೆ ಕರ್ಕೊಂಡ್ಬರ್ತಾನೆ, ನಿಜವಾದ ಶಕ್ತಿಯನ್ನ ನಮ್ಮಿಂದ ಹೊರ ತೆಗಿತಾನೆ. ಪಂಚಮ ಶನಿಯ ನಂತರದ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡುವ ಪರಿಸ್ಥಿತಿಯನ್ನ ಸೃಷ್ಟಿಸ್ತಾನೆ. ಇದೇ ಪಂಚಮ ಶನಿ. ನೋಡಿ, ಶನಿ 7.5 ಶನಿ, ಪಂಚಮ ಶನಿ ಅಂತ ಎದುರ್ಕೊಳ್ಳೋ ಬದಲಾಗಿ ಈ ಶನಿಯ ಸಂದರ್ಭದಲ್ಲಿ ನಮ್ಮ ಒಂದು ವ್ಯಕ್ತಿತ್ವ ಎಷ್ಟೆಲ್ಲ ಅರಳುತ್ತದೆ, ವಿಕಸನಗೊಳ್ತದೆ, ಎಷ್ಟೆಲ್ಲ ಮಾರ್ಪಾಡಾಗ್ತದೆ ಅಂತ ನಾವು ನೋಡ್ಕೊಳ್ಳೋದು, ತಿದ್ದುಕೊಳ್ಳೋದು, ಬದಲಾಗೋದು ತುಂಬಾ 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 ಒಳಿತು. ಇದರಿಂದ ನಮ್ಮ ಜೀವನ ಇನ್ನಷ್ಟು ತುಂಬಾ ಸುಂದರವಾಗಿರ್ತದೆ, ತೃಪ್ತಿಕರವಾಗಿರ್ತದೆ, ಶಾಂತಿಯುತವಾಗಿರ್ತದೆ. ನೋಡಿ, ಪಂಚಮ ಶನಿ ಅನ್ನೋದು ಪರೀಕ್ಷೆ ಅಷ್ಟೇ, ಅದು ಕಷ್ಟ ಅಲ್ಲ. ನೀವು ದೇವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡ್ರೆ ನಿಜವಾಗ್ಲೂ ಈ ಎಲ್ಲ ಕಷ್ಟಗಳು ತೀರಾ ನಿಕೃಷ್ಟವಾಗಿ ಕಳೆದು ಹೋಗ್ಬಿಡ್ತವೆ. ನೋಡಿ ಆತ್ಮೀಯರೇ, ಈವರೆಗೂ ನಾನು ಪಂಚಮ ಶನಿ ಅಂದ್ರೆ ಏನು, ಏನಾಗುತ್ತೆ, ಏನ್ ಮಾಡ್ಬೇಕು, ಏನೆಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಸಂಪೂರ್ಣ ವಿವರನ ನಿಮ್ ಮುಂದೆ ಇಟ್ಟಿದ್ದೀನಿ. ನಿಮಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ಇದರೊಂದಿಗೆ ಕೊಟ್ಟಿರುವಂತ ನನ್ನ ಫೋನ್ ನಂಬರ್ಗೆ ಸಂಪರ್ಕಿಸಿ, ನನಗೆ ಫೋನ್ ಮಾಡಿ ಇಲ್ಲ ಮೆಸೇಜ್ ಮಾಡಿ, ಅಥವಾ ನಂದು ಇಮೇಲ್ ಐ ಡಿ ಕೂಡ ಇದರಲ್ಲಿದೆ, ಅಥವಾ ಇದೇ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನು ತಿಳ್ಕೋಬೇಕು, ಹೆಚ್ಚಿನ ಮಾಹಿತಿ ಯಾವ್ದು ಬೇಕು ಅಂತ ಹೇಳಿದ್ರೆ ಮುಂದಿನ ವಿಡಿಯೋಗಳಲ್ಲಿ ಆ ಚಾಪ್ಟರ್ನ ನಾನು ಸೇರ್ಸೋಕೆ ಟ್ರೈ ಮಾಡ್ತೀನಿ. ನಿಮಗೆ ಇರುವಂತ ಎಲ್ಲಾ ನಿರೀಕ್ಷೆಗಳನ್ನು ನಾನು ಫುಲ್ಫಿಲ್ ಮಾಡೋದಕ್ಕೆ ಪ್ರತಿ ಪ್ರಯತ್ನದಲ್ಲೂ ನಾನು ಪ್ರಯತ್ನಿಸಿದ್ದೇನೆ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮಿಂದ ನಾನು ಆಶಿಸುವುದು ನಿಮ್ಮ ಸಬ್ಸ್ಕ್ರಿಪ್ಷನ್. ದಯವಿಟ್ಟು ನೀವೆಲ್ಲರೂ ನನ್ನ ಎಲ್ಲ ವಿಡಿಯೋಗಳಿಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ಗೂ ಈ ಥರದೊಂದು ಮಾಹಿತಿ ನೀಡುವಂಥ ವಿಡಿಯೋ ಇದೆ ಅಂತ ಹೇಳಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಇನ್ನಷ್ಟು ಹೆಚ್ಚಿನ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡ್ತೀನಿ, ನಿಮಗೆ ಮಾಹಿತಿ ನೀಡ್ತೀನಿ. ನಮಸ್ಕಾರ.